ನಮಸ್ಕಾರ ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಸೋಷಿಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ. ಮತ್ತು ಪ್ರಿವಿಯಸ್ ಇಯರ್ ಟಾಪಿಕ್ಸ್ ಮತ್ತು ಹೈಸ್ಕೋರ್ ಸ್ಟ್ರಾಟಜಿಯನ್ನು ಲಾಸ್ಟಿಗೆ ನೀಡಲಾಗುವುದು. ವಿಡಿಯೋ ಕೊನೆ ತನಕ ನೋಡಿ. ನಮ್ಮ ನರ್ಸಿಂಗ್ ಟೆಕ್ ಚಾನಲಲ್ಲಿ ನರ್ಸಿಂಗ್ಗೆ ಸಂಬಂಧಿಸಿದಂತಹ ವಿಡಿಯೋಗಳು ಅಪ್ಲೋಡ್ ಮಾಡಲಾಗುವುದು. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೋಷಿಯಾಲಜಿ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ನೋಡೋಣ. ನಿಮಗೆ ಒಂದು ಲಾಂಗ್ ಎಸ್ಸೆ ಇರ್ತದೆ 10 ಮಾರ್ಕ್ಸಿಗೆ, ಒಂದು ಲಾಂಗ್ ಎಸ್ಸೆ ಇರ್ತದೆ ಮತ್ತು 3 ಶಾರ್ಟ್ ಎಸ್ಸೆ ಇರ್ತದೆ 15 ಮಾರ್ಕ್ಸಿಗೆ ಇರ್ತದೆ ಮತ್ತು 3 ಶಾರ್ಟ್ ಆನ್ಸರ್ ಇರ್ತವೆ, ಅದು 6 ಮಾರ್ಕ್ಸಿಗೆ ಇರ್ತದೆ. ಇದು ಲಾಂಗ್ ಎಸ್ಸೆ 1 ಕ್ವಶನ್ ಮತ್ತು ಶಾರ್ಟ್ ಎಸ್ಸೆ 3 ಕ್ವಶನ್ ಮತ್ತು ಶಾರ್ಟ್ ಆನ್ಸರ್ಸ್ 3 ಕ್ವಶನ್. MCQ 6 ಕ್ವಶನ್ ಇರ್ತದೆ, 6 ಮಾರ್ಕ್ಸ್ ಆಗ್ತದೆ. ಟೋಟಲ್ ನಿಮಗೆ ಸೋಷಿಯಾಲಜಿ 37 ಮಾರ್ಕ್ಸಿಗೆ ಇರ್ತದೆ ಮತ್ತು 38 ಮಾರ್ಕ್ಸಿಗೆ ಸೈಕಾಲಜಿ ಇರ್ತದೆ, 30 ಮಾರ್ಕ್ಸಿಗೆ ಸೋಷಿಯಾಲಜಿ ಇರ್ತದೆ. ನಾವು ಇವತ್ತಿನ ವಿಡಿಯೋದಲ್ಲಿ ಸೋಷಿಯಾಲಜಿಗೆ ಸಂಬಂಧಿಸಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನಾವು ಲಾಂಗ್ ಎಸ್ಸೆ ಸ್ಟಡಿ ಮಾಡೋಣ, ಲಾಂಗ್ ಎಸ್ಸೆ ಡಿಸ್ಕಸ್ ಮಾಡೋಣ. ನಿಮ್ಮ ಅಕಾರ್ಡಿಂಗ್ ಟು RGUHS ಸಿಲೆಬಸ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದರೆ ಲಾಂಗ್ ಎಸ್ಸೆಗೆ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ನೇಮ್ ಬಂದುಬಿಟ್ಟು ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಡಿಸ್ಆರ್ಗನೈಸೇಷನ್ ಅಂತ. ಅದು ಚಾಪ್ಟರ್ 4th ಚಾಪ್ಟರ್ ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಡಿಸ್ಆರ್ಗನೈಸೇಷನ್. ಈ ಚಾಪ್ಟರ್ನಲ್ಲಿ ಮಾತ್ರ ಕ್ವಶನ್ 10 ಮಾರ್ಕ್ಸಿಗೆ ಬರ್ತದೆ, ಅದರ್ವೈಸ್ ನೆಕ್ಸ್ಟ್ ಚಾಪ್ಟರಲ್ಲಿ ಬರೋದಿಲ್ಲ. ನಿಮ್ಮ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಇದೆ. ಈ ಕ್ವಶನನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಫಸ್ಟ್ ಕ್ವಶನ್: ಎಕ್ಸ್ಪ್ಲೇನ್ ಸೋಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಡಿಸ್ಆರ್ಗನೈಸೇಷನ್ ಆ್ಯಂಡ್ discuss the causes, effects and prevention. Second question: define social disorganization, explain its causes and control measures. Third one: explain social problems related to alcoholism, drug addiction, juvenile delinquency and prostitution. Fourth question: describe the role of nurse in preventing social disorganization. These 4 questions are most important in the social organization disorganization chapter in the 10 marks question. Next, discuss the short answer. ಸ್ನೇಹಿತರೆ, ನಾವು ಇವತ್ತು ಶಾರ್ಟ್ ಆನ್ಸರ್ನಲ್ಲಿ ನಿಮಗೆ ಸೋಷಿಯಲ್ ಸ್ಟ್ರಕ್ಚರ್ ಚಾಪ್ಟರ್ ಮೇಲೆ ಕ್ವಶನ್ ಕೇಳ್ತಾರೆ. ಸೋಷಿಯಲ್ ಸ್ಟ್ರಕ್ಚರಲ್ಲಿ ಫಸ್ಟ್ ಕ್ವಶನ್ ಡಿಫೈನ್ ಸೊಸೈಟಿ ಆ್ಯಂಡ್ ಕಮ್ಯುನಿಟಿ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ದೆಮ್, ಇದರಲ್ಲಿ ಸೊಸೈಟಿ ಮತ್ತು ಕಮ್ಯುನಿಟಿ ಡಿಫೈನ್ ಕೇಳ್ತಾರೆ ಮತ್ತು ಇದರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಕಮ್ಯುನಿಟಿ ಕೇಳ್ತಾರೆ. ಸೆಕೆಂಡ್ ಒನ್ ಎಕ್ಸ್ಪ್ಲೇನ್ ಸೋಷಿಯಲ್ ಗ್ರೂಪ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಕೇಳ್ತಾರೆ ರೀ. ಥರ್ಡ್ ಒನ್ ಡಿಫೈನ್ ಸ್ಟೇಟಸ್ ಆ್ಯಂಡ್ ರೋಲ್ ಕೇಳ್ಬೋದು. ಫೋರ್ತ್ ಒನ್ ಏಜೆನ್ಸೀಸ್ ಆಫ್ ಸೋಷಿಯಲೈಸೇಷನ್. ಫಿಫ್ತ್ ಒನ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಕೇಳ್ಬೋದು. ಸಿಕ್ಸ್ತ್ ಒನ್ ಸೋಷಿಯಲ್ ಪ್ರೊಸೆಸ್ ಕೇಳ್ತಾರೆ, ಅದರಲ್ಲಿ ಕೋಆಪರೇಷನ್, ಕಾಂಪಿಟೇಷನ್ ಆ್ಯಂಡ್ ಕಾಂಪ್ಲೀಟ್ ಕೇಳ್ಬೋದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬಂದರೆ ಇದರಲ್ಲಿ ಫಸ್ಟ್ ಚಾಪ್ಟರ್ದ ಇದು ಇಂಪಾರ್ಟೆಂಟ್ ಆಗ್ತದೆ ಮತ್ತು ಇದು ಕೋಆಪರೇಷನ್, ಕಾಂಪಿಟೇಷನ್, ಕಾಂಪ್ಲಿಕ್ಟ್ ಅದಲ್ಲ, ಇದು ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ನೋಡೋದಾಗಿ ಸೆಕೆಂಡ್ ಚಾಪ್ಟರಲ್ಲಿ ನೆಕ್ಸ್ಟ್ 5th ಚಾಪ್ಟರ್ ಸೋಷಿಯಲ್ ಸ್ಟ್ರಾಟಿಫಿಕೇಷನಲ್ಲಿ ಯಾವಾಗ ಕೇಳ್ತಾರೆ ಅಂದರೆ ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಕೇಳ್ತಾರೆ, ಕಾಸ್ಟ್ ಸಿಸ್ಟಮ್ ಕೇಳ್ತಾರೆ, ಅದರಲ್ಲಿ ಮೆರಿಟ್ಸ್ ಡಿಮೆರಿಟ್ಸ್ ಕೇಳ್ಬೋದು. ಮತ್ತು ಡಿಫೈನ್ ಕ್ಲಾಸ್ ಸಿಸ್ಟಮ್ ಕೇಳ್ತಾರೆ, ಸೋಷಿಯಲ್ ಮೊಬಿಲಿಟಿ ಕೇಳ್ತಾರೆ, ಪವರ್ಟಿ ಆ್ಯಂಡ್ ಇಟ್ಸ್ ಎಫೆಕ್ಟ್ ಕೇಳ್ತಾರೆ. ಪವರ್ಟಿ ಆ್ಯಂಡ್ ಇಟ್ಸ್ ಎಫೆಕ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಸೋಷಿಯಲ್ ಈಕ್ವಾಲಿಟಿ ಕೇಳ್ತಾರೆ. ದೀಸ್ ಆರ್ ಆಲ್ ಶಾರ್ಟ್ ಎಸ್ಸೆ. And next move to the very short answers. Very short answers in the 3 chapters, 3 questions. First, Unit 3 Culture chapter. Define culture
characteristics of culture, cultural lag, clockways, mores, clockways and mores most important, and the customs and tradition is the most important in the culture chapter. Next, ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್ ಚಾಪ್ಟ್ರಲ್ಲಿ ಕೇಳ್ಬೋದು. ಇದರಲ್ಲಿ ಡಿಫೈನ್ ಫ್ಯಾಮಿಲಿ ಕೇಳ್ತಾರೆ, ಟೈಪ್ಸ್ ಆಫ್ ಫ್ಯಾಮಿಲಿ ಕೇಳ್ತಾರೆ, ಫಂಕ್ಷನ್ಸ್ ಆಫ್ ಫ್ಯಾಮಿಲಿ ಕೇಳ್ತಾರೆ, ಡಿಫೈನ್ ಮ್ಯಾರೇಜ್ ಕೇಳ್ತಾರೆ, ಫಾರ್ಮ್ಸ್ ಆಫ್ ಮ್ಯಾರೇಜ್ ಕೇಳ್ಬೋದು, ಪ್ರಾಬ್ಲಮ್ಸ್ ಆಫ್ ಮಾಡರ್ನ್ ಫ್ಯಾಮಿಲಿ ಕೇಳ್ಬೋದು. ಸ್ನೇಹಿತರೆ, ಇದು ಟೈಪ್ಸ್ ಆಫ್ ಫ್ಯಾಮಿಲಿ ಕೇಳ್ಬೋದು ಮತ್ತು ಇದರಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಜಾಯಿಂಟ್ ಫ್ಯಾಮಿಲಿ ಆ್ಯಂಡ್ ನ್ಯೂಕ್ಲಿಯರ್ ಫ್ಯಾಮಿಲಿಗಿಂತ ಕೇಳ್ಬೋದು. ನೆಕ್ಸ್ಟ್, these are all 2 chapters in the short answer questions. And next move to the MCQs. MCQs probability most 80% is probably ಬೀಳ್ಬೋದು. ಫಸ್ಟ್ ಒನ್ ಕಲ್ಚರ್, ಡಿಫೈನ್ ಕಲ್ಚರ್ ಅಂತ ಕೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲ್ಚರ್, ಫ್ಯಾಮಿಲಿ ಜಾಯಿಂಟ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಕೇಳ್ಬೋದು. ಮ್ಯಾರೇಜ್ ಬಗ್ಗೆ ಕೇಳ್ಬೋದು. ಸೋಷಿಯಲ್ ಆರ್ಗನೈಜೇಷನ್, ಡಿಸ್ಆರ್ಗನೈಜೇಷನ್ ಕೇಳ್ಬೋದು. ಕ್ಲಿನಿಕಲ್ ಸೋಷಿಯಾಲಜಿ ಕೇಳ್ಬೋದು. ಕ್ಲಾಕ್ವೇ ಕೇಳ್ಬೋದು. ಮೋರ್ಸ್ ಕೇಳ್ಬೋದು. ಸೋಷಿಯಲ್ ಮೊಬಿಲಿಟಿ ಕೇಳ್ಬೋದು. ಸೋಷಿಯಲ್ ಸ್ಟ್ರಾಟಿಫಿಕೇಷನ್ ಕೇಳ್ಬೋದು. these are all most important in the MCQs, 1 marks questions. Next, move to the frequently repeated previous year questions. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಈ ಸ್ಟಡಿ ಮಾಡಿ ಇಲ್ಲಿ 4ರಿಂದ 5 ಕ್ವಶನ್ಸ್ ತೆಗೆದಿದ್ವಿ. ಮೋಸ್ಟ್ ಪ್ರಾಬಬ್ಲಿ ಬೀಳ್ಬೋದು. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ ಇನ್ ನರ್ಸಿಂಗ್. ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ ಇನ್ ನರ್ಸಿಂಗ್, ಇದು ಮೋಸ್ಟ್ ಪ್ರಾಬಬ್ಲಿ ಬೀಳ್ತದೆ. ಆ್ಯಂಡ್ ದ ಸೆಕೆಂಡ್ ಒನ್, ಡಿಫ್ರೆನ್ಸ್ ಬಿಟ್ವೀನ್ ಸೊಸೈಟಿ ಆ್ಯಂಡ್ ಕಮ್ಯುನಿಟಿ. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಫ್ಯಾಮಿಲಿ. ಫೋರ್ತ್ ಒನ್, ಡಿಫೈನ್ ಮ್ಯಾರೇಜ್ ಆ್ಯಂಡ್ ಡಿಸ್ಕ್ರೈಬ್ ಫಾರ್ಮ್ಸ್ ಆಫ್ ಮ್ಯಾರೇಜ್. ಫಿಫ್ತ್ ಒನ್, explain social stratification. Fifth one, explain social stratification. Sixth one, discuss caste system in India. Is the most important in the 10 marks questions. Caste system ಬೀಳ್ಬೋದು. Next, explain characteristics of culture and the agencies of socialization, causes of personal disorganization, problems of modern family, urban health problems, the difference between rural and urban family ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ರೂರಲ್ ಆ್ಯಂಡ್ ಅರ್ಬನ್ ಏರಿಯಾ ಕೇಳ್ಬೋದು. ಇಲ್ಲದ ಕೇಳಿ ರೂರಲ್ ಆ್ಯಂಡ್ ಅರ್ಬನ್ ಕಮ್ಯುನಿಟಿ ಡಿಫ್ರೆನ್ಸ್ ಕೇಳ್ಬೋದು. ನೆಕ್ಸ್ಟ್, ಸ್ನೇಹಿತರೆ, ವಿಡಿಯೋ ಮೊದಲಿಗೆ ನಾವು ಎಕ್ಸಾಮ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಅಂತ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ಫಸ್ಟ್ ಲಾಂಗ್ ಎಸ್ಸೆ ನೋಡೋಣ. ಲಾಂಗ್ ಎಸ್ಸೆಯಲ್ಲಿ ಒಂದು ಚಾಪ್ಟರ್ ಕೇಳ್ತಾರೆ, ಅದು ಆ ಚಾಪ್ಟರ್ ಸೋಷಿಯಲ್ ಆರ್ಗನೈಜೇಷನ್ ಆ್ಯಂಡ್ ಡಿಸ್ಆರ್ಗನೈಜೇಷನ್. 4th ಚಾಪ್ಟರ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವು ಇದು ಒಂದು ಚಾಪ್ಟರ್ ಓದಿದರೆ 10 ಮಾರ್ಕ್ಸಿಗೆ ನಿಮ್ಗೆ ಕವರ್ ಆಗ್ತದೆ. ಸೋಷಿಯಲ್ ಆರ್ಗನೈಜೇಷನ್, ಡಿಸ್ಆರ್ಗನೈಜೇಷನ್ ಇದು ಲಾಂಗ್ ಎಸ್ಸೆ ಅದ, ಲಾಂಗ್ ಚಾಪ್ಟರ್ ಅದ. ಇದು ಒಂದು ಚಾಪ್ಟರ್ ನೀವು ಪೂರ್ತಿ ಓದಿದರೆ ನಿಮ್ದು 10 ಮಾರ್ಕ್ಸ್ ಕ್ವಶನ್ಸ್ ಕವರ್ ಆಗ್ತದೆ. ಮತ್ತು ಈ ನೆಕ್ಸ್ಟ್ ಶಾರ್ಟ್ ಎಸ್ಸೆ ಬಂದು ಅಂದ್ರೆ, ಶಾರ್ಟ್ ಎಸ್ಸೆ ಒಳಗೆ 2 ಚಾಪ್ಟರ್ ಓದಿದ್ರೆ ಅಂದ್ರೆ 3 ಕ್ವಶನ್ಸ್ ಕವರ್ ಆಗ್ತದೆ. ನಿಮ್ಗೆ 3 ಕ್ವಶನ್ಸ್ ಅದ, 15 ಮಾರ್ಕ್ಸಿಗೆ ಅದ. 3 ಕ್ವಶನ್ಸ್ 15 ಮಾರ್ಕ್ಸಿಗೆ ಅದ. ನೀವು 15 ಮಾರ್ಕ್ಸಿಗೆ ಇಲ್ಲಿ ಬರೀ 2 ಚಾಪ್ಟರ್ ಓದಬೇಕಾಗ್ತದೆ. ಅವು 2 ಚಾಪ್ಟರ್ ಯಾವ ಅಂದ್ರೆ ಸೆಕೆಂಡ್ ಚಾಪ್ಟರ್ ಮತ್ತು 5th ಚಾಪ್ಟರ್. ಇವು 2 ಚಾಪ್ಟರ್ ಮುಗಿಸಿದಂದ್ರೆ ನೀವು 5 ಮಾರ್ಕ್ಸಿದು ಕವರ್ ಆಗ್ತದೆ. ಶಾರ್ಟ್ ಆನ್ಸರ್ಸ್ ಕವರ್ ಆಗಬೇಕಾದ್ರೆ 3rd ಚಾಪ್ಟರ್ ಮತ್ತು 4th ಚಾಪ್ಟರ್ ಇವು 2 ಚಾಪ್ಟರ್ ಕವರ್ ಮಾಡಿದಂದ್ರೆ ನಿಮಗೆ ಶಾರ್ಟ್ ಆನ್ಸರ್ ಕವರ್ ಆಗ್ತದೆ. ಟೋಟಲಾಗಿ ನಿಮಗೆ ಇಲ್ಲಿ ಎಷ್ಟು ಕವರ್ ಆಗ್ತದೆ? ಇಲ್ಲಿ ನೋಡೋಣ. 10 ಮಾರ್ಕ್ಸಿಗೆ 1 ಚಾಪ್ಟರ್ ಕವರ್ ಮಾಡಿದ್ರೆ 10 ಮಾರ್ಕ್ಸ್ ಬರ್ತದೆ. ಇಲ್ಲಿ 10 ಮಾರ್ಕ್ಸ್ ಬರ್ತದೆ. ಮತ್ತು ಇಲ್ಲಿ 5 ಮಾರ್ಕ್ಸಿಗೆ 2 ಚಾಪ್ಟರ್ ಕವರ್ ಮಾಡಿದ್ರೆ 15 ಮಾರ್ಕ್ಸ್ ಬರ್ತದೆ. ಇಲ್ಲಿ 10 ಮಾರ್ಕ್ಸ್ ಬರ್ತದೆ, ಇಲ್ಲಿ 15 ಮಾರ್ಕ್ಸ್ ಬರ್ತದೆ. ಮತ್ತು ಶಾರ್ಟ್ ಆನ್ಸರ್ಸ್ಗೆ 2 ಚಾಪ್ಟರ್ ಕವರ್ ಮಾಡಿದರೆ ನಿಮಗೆ ಇಲ್ಲಿ 6 ಮಾರ್ಕ್ಸ್ ಬರ್ತದೆ. ಟೋಟಲ್ ನಿಮ್ಗೆ 37 ಮಾರ್ಕ್ಸ್ ಸೋಷಿಯಾಲಜಿಯಲ್ಲಿ ಅದ, 38 ಮಾರ್ಕ್ಸ್ ಸೈಕಾಲಜಿಯಲ್ಲಿ ಅದ.
ನೀವು 10 ಮಾರ್ಕ್ಸಿಗೆ ಲಾಂಗ್ ಎಸ್ಸೆ ಬರೆಯುವಾಗ 7 to 8 ಪೇಜ್ ಬರೀಬೇಕು. 7 to 8 ಪೇಜ್ ಬರೆದ್ರೆ 8 to 9 ಮಾರ್ಕ್ಸ್ ಕೊಡ್ತಾರೆ. ನೀವು ಡಯಾಗ್ರಾಮೆಟಿಕಲಿ ರೀಪ್ರೆಸೆಂಟೇಷನ್ ಮಾಡಿ ಅಂದ್ರೆ 9 ಕೊಡ್ತಾರೆ. ಸುಮ್ಮನೆ ನೀಟ್ ಲೇಬಲ್ ಡಯಾಗ್ರಾಮ್ ಮಾಡಿ ನೀಟಾಗಿ ಬರೆದ್ರೆ 8 ಕೊಡ್ತಾರೆ. ನೀವು ಏನೋ ಬರೆದ್ರು ಒಂದು 9 ಪೇಜ್ ಒಳಗಡೆ ಬರೀಬೇಕು. 8 to 9 ಪೇಜ್ ಫಿಕ್ಸ್. ಇಷ್ಟು ಬರೆದಂದ್ರೆ ನಿಮ್ಗೆ ಹೈ ಸ್ಕೋರ್ ಆಗ್ತದೆ. ಮತ್ತು ಪೇಜ್ ತುಂಬಿಸಲು ನೋಡಬೇಡ್ರಿ, ಒಂದು ಸರಿ ಕಂಟೆಂಟ್ ನೋಡಿರಿ, ಡಯಾಗ್ರಾಮೆಟಿಕಲಿ ರೀಪ್ರೆಸೆಂಟೇಷನ್ ಮಾಡಿರಿ, ಯಾವುದೇ ಗ್ರಾಫಿಕ್ ರೀಪ್ರೆಸೆಂಟೇಷನ್ ಮಾಡಿರಿ, ಫ್ಲೋ ಚಾರ್ಟ್ ಹಾಕಿರಿ, ಒಟ್ಟು ಚೆಂದ ಕಾಣುವಾಗ ಪೇಪರ್ ಬರೀರಿ. ಎಸ್ ಫ್ರೆಂಡ್ಸ್, ಇದು ಹೇಳಿದಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್. ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಯಾವ ವಿಡಿಯೋ ನಿಮಗೆ ಯಾವ ಸಬ್ಜೆಕ್ಟ್ MCQ ಅವರ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಂತ ಕಮೆಂಟಲ್ಲಿ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.